ಪರವಾಗಿಲ್ಲ ಬಿಡಿ, ಕಷಾಯ ಮಾಡ್ಕೊಡ್ತೀನಿ. ಬಿಸಿ ಬಿಸಿಯಾಗಿ ಕುಡಿದ್ರೆ ಎಲ್ಲ ಸರೋಗುತ್ತೆ. ರಾಜಿ, ಏನು ಬೇಡ ರಾಜಿ. ಹೋಗ್ಲಿ ಬಿಡಿ, ಹಾಲ್ನಲ್ಲಿ ಮೆಣಸು ಜಜ್ಜಾಕೊಳ್ಳ. ಕೂತ್ಕೋ. ಏನ್ರಿ ರಾಜಿ, ನಾನು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಅದೇನ್ರಿ ಇಂಥ ಪ್ರಶ್ನೆ? ಅದು ಈಗ ರಾಜಿ, ಈ ಸಂಸಾರ ಅನ್ನೋದೇನ ಹೇಳ್ಕೊಂಡು ಹೋಗೋದು ನನ್ನ ಕೈಲಾಗ್ತಿಲ್ಲ. ಆದ್ರೆ ನೀನು ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ಜೊತೆಗೆ ನನ್ನ ತಾಯಿ ತಮ್ಮನಿಗೋಸ್ಕರ ಎಷ್ಟು ಕಷ್ಟಪಡ್ತೀಯ. ಇದ್ರ ಮಧ್ಯೆ ನನ್ನ ಬೈಗುಳ, ಕಿರಿಕಿರಿ, ಅಸಹನೆ ಎಲ್ಲನೂ ಸಹಿಸಿಕೊಂಡು ನನಗೆ ಸ್ವಲ್ಪ ಕೆಮ್ಮಾದ್ರೂ ಸಾಕು, ಹಾಗೆ ಚಡಪಡಿಸ್ತೀಯ. ಅಜಯ್, ರಾಜೇ, ನಿನ್ನಂತ ಹೆಂಡತಿನ ಪಡೆಯೋಕೆ ನಾನು ಅದೃಷ್ಟ ಮಾಡ್ತೀನಿ ಕಣೆ. ನೀವೆಷ್ಟು ಅದೃಷ್ಟವಂತರು, ನಾನು ಅಷ್ಟೇ ಅದೃಷ್ಟವಂತೆ. ನಿಮ್ ಪ್ರೀತಿ ಹೊಂದಿದ್ರೆ ಸಾಕು, ಏನ್ ಬೇಕಾದ್ರೆ ಸಾಕು. ಏನಮ್ಮ ನೋಡ, ಬೆಳಗ್ಗೆ ಅದೇನೋ ಸ್ಪೀಡ್ ಪೋಸ್ಟ್ ಎಂತನೋ ಅದ್ರಲ್ಲಿ ಲೆಟರ್ ಬಂದಿತ್ತು. ಹಾಳಾದ್ ನನ್ ಮರವು ಕೊಡೋಕೆ ಮರ್ತೋಯ್ತು. ತಗೋ. ಫೀಡ್ ಅಲ್ಲಮ್ಮ, ಸ್ಪೀಡು. ಹೌದು, ನನಗೆ ಬಂದಿರೋದು ಅದು ಸ್ಪೀಡ್ ಪೋಸ್ಟ್ನಲ್ಲಿ. ಯಾರಪ್ಪ ನನಗೆ ಸ್ಪೀಡ್ ಪೋಸ್ಟ್ನಲ್ಲಿ ಲೆಟರ್ ಕಳಿಸೋರು? ಆಗ್ಲೇ ಯಾರೋ ಹೊಡೆದು ಓದಿರೋ ಹಾಗಿದೆ. ಯಾರು ಓದಿದ್ದು? ನಾನೇ ಕಣೆ. ಯಾಕೆ, ಯಾರು ಬಲ್ದಿದ್ದು ಅಂತ ನೋಡ್ಬಾರ್ದಾ? ಅದ್ಯಾಕೆ ಹಂಗೆ ಅಕ್ಕಿಸ್ಕೊಂಡು ನೋಡ್ತಿದೀಯಾ? ನೋಡೋ ಪ್ರಕಾಶ, ಹ್ಯಾಂಗಂತಾಳೆ ನಿನ್ನ ಹೆಂಡತಿ. ಏನೋ ತಿಳಿದೆ ನೋಡಿದ್ನಪ್ಪ, ಯಾರ್ದು ಏನು ತಿಳ್ಕೊಳ್ಳೋಣ ಅಂತ. ಅಷ್ಟಕ್ಕೆ ನಿನ್ನ ಹೆಂಡತಿ ಹೆಂಗೆ ಅಕ್ಕಿಸ್ಕೊಂಡು ನೋಡ್ತಾಳ ನನ್ನ. ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಅಮ್ಮ, ಇನ್ನೊಂದ್ಸಲ ಈ ರೀತಿ ಮಾಡ್ಬೇಡಮ್ಮ. ಪಲ್ಲವಿ ಬರ್ತಿದ್ದಾಳ್ರಿ ಮುಂಬೈನಿಂದ. ಗೊತ್ತಾಯ್ತಾ ಯಾರು ಅಂತ? ಪಲ್ಲವಿನಾ? ಹೌದತ್ತೆ, ಪಲ್ಲವಿ ಅಂತ ನನ್ನ ಚಿಕ್ಕಪ್ಪನ ಮಗಳು. ಇದೇ ಊರಲ್ಲಿ ಯಾವ್ದೋ ಕಂಪನಿಯಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದ್ಯಂತೆ. ಮುಂದಿನ ಭಾನುವಾರ ಅಂದ್ರೆ 4 ದಿವಸದಲ್ಲಿ ಬರ್ತಿದ್ದಾಳಂತೆ. ಮನೆ ಸಿಗೋವರೆಗೂ ನಿಮ್ಮ ಮನೇಲಿ ಇರ್ತೀನಿ, ನಿಮ್ಗೇನು ತೊಂದರೆ ಇಲ್ಲ ತಾರೆ ಅಂತ ಬರ್ತಿದ್ದಾಳೆ. ಹುಚ್ಚುಡುಗಿ. ಅಕ್ಕನ ಮನೇಲಿರೋಕ್ಕೆ ನಾಚಿಕೆ ಅವಳಿಗೆ. ಅಯ್ಯೋ ಅಯ್ಯೋ. ರೀಜನಲ್ ಮ್ಯಾನೇಜರ್ ಅಂದ್ರೆ ದೊಡ್ಡ ಕೆಲಸನೇ ಇರಬೇಕು. ಪಲ್ಲವಿ ಚಿಕ್ಕಂದ್ರಿಂದ ತುಂಬಾ ಜಾಣೆ. ಅವಳಿಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ತನ್ನ ಪ್ರಾಣ ಕೊಟ್ಟಾದ್ರೂ ಗಳಿಸ್ಕೊಳ್ಳೋಂತ ಹುಡುಗಿ. ನಿಮ್ಗೆ ಪಲ್ಲವಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಿಡಿ. ನಮ್ಮ ಮದ್ವೆಗೆ ಮಿಂಚಿನ ಹಾಗೆ ಬಂದು ಮಾಡುವಾಗ ಹೋದ್ಲಲ್ಲ, ಅವಳೇ ಪಲ್ಲವಿ. ಓ ಕಾಮಾಕ್ಷಿ ಅವರೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅವಾಗ್ಲೇ ಬರೋಣ ಅನ್ಕೊಂಡೆ, ಬಸ್ ಸಿಕ್ಲಿಲ್ಲ, ಲೇಟ್ ಆಗೋಯ್ತು. ಕೂತ್ಕೊಳ್ಳಿ. ಓ ಲಕ್ಷ್ಮಿ ಅವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಓ ರಾಜಿ, ಬಾ ರಾಜಿ. ಚೆನ್ನಾಗಿದ್ದೀನ್ರಿ. ಏನಂತಿಗೆ, ಏನು ಪೂಜೆ ಶುರು ಮಾಡಿಲ್ವಾ? ಇನ್ನೇನ್ ವಿಶಾಲಾಕ್ಷಮ್ಮ ಬಂದ್ಬಿಡ್ತಾರೆ, ಪೂಜೆ ಶುರು ಮಾಡೋಣ ನಾವು. ನಾನೊಂದ್ಸಲ ಅಣ್ಣನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಎಲ್ಲಿದ್ದಾರೆ? ಮೇಲಿದ್ದಾರೆ, ಹೋಗ್ಬಿಟ್ಪ. ಯಾರ್ರೀ ಅವ್ರು? ಸುಮಿತ್ರಾ ಅವರು? ಇದೇನ್ ಹೀಗೆ ಹೇಳ್ತಿದ್ದೀರಿ? ರಾಜೇಶ್ವರಿ ನಮ್ಮ ಯಜಮಾನ್ರು ತಂಗಿ, ನನ್ನ ಆಜ್ಞೆ ಅಲ್ವಾ? ಮೊನ್ನೆ ನೀವೇ ಹೇಳ್ತಾ ಇದ್ರಿ ಅವಳ ಗಂಡನ ಬಗ್ಗೆ.
ಟೌನ್ ಹಾಲ್ನಲ್ಲಿ ಹಾಡ್ತಾ ಇದ್ರು ಪ್ರಕಾಶ್ ಅಂತ. ಕಲಾವಿದನ್ ಹೆಂಡತಿ ಆಗಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ವೇಸ್ಟ್ ಆ ಪೂಜೆ ಈ ಪೂಜೆ ಅಂತ ಹೇಳಿ ಎಲ್ಲ ವೇಸ್ಟ್. ಸುಮ್ನೆ ನನ್ನ ಜೋಬೆಲ್ಲ ಖಾಲಿ ಅಣ್ಣ? ಆಯ್ತು. ಅಣ್ಣ ಬಾಮರಾಜಿ ಯಾವಾಗ ಬಂದೆ? ತಾನೇ ಬಂದಣ್ಣ. ಎಲ್ರೂ ಬಂದ್ರ? ಎಲ್ಲರೂ ಎಲ್ಲನ ಬರೋಕಾಗುತ್ತೆ. ಇವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಂದ್ರು. ಮಕ್ಕಳು ಬಂದಿದ್ದಾರೆ. ಹೌದಾ, ಹೌದು. ಬಂದ್ರ? ಅತ್ತೆ ಮನೇಲಿ ಇರ್ತೀನಿ ಅಂದ್ರು. ಒಳ್ಳೇದು ಒಳ್ಳೇದು. ಪಾಪ ಈ ವಯಸ್ಸಿನಲ್ಲಿ ಅವ್ರು ಯಾಕೆ ಓಡಾಡ್ಬೇಕು? ಬಸ್ ಹತ್ತಕ್ಕಾಗಲ್ಲ, ಇಳಿಯೋಕ್ಕೂ ಆಗೋದಿಲ್ಲ. ಕೊನೆಗೆ ಬಸ್ ಚಾರ್ಜೇ ವೇಸ್ಟ್. ವಯಸ್ಸಾದವ್ರು ಅಂತ ಆಟೋದಲ್ಲಿ ಕರ್ಕೊಂಡ್ ಬಂದ್ರೆ ಅದು ಇನ್ನೂ ವೇಸ್ಟ್. ಏನೋ ಶಾಸ್ತ್ರಕ್ಕೆ ಅಂತ ಕರೆದ್ರೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬರೋದು ನಿಮ್ಗೂ ವೇಸ್ಟ್, ನನಗೂ ವೇಸ್ಟ್. ನಾನು ನಿಮ್ಮ ಅತ್ತಿಗೆಗೆ ಎಲ್ಲ ಹೇಳ್ದೆ, ಇದೆಲ್ಲ ಏನು ಬೇಡ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅವಳು ಕೇಳಬೇಕಲ್ಲ. ಈ ಮನೇಲಿ ನಾನು ಎಷ್ಟು ಬಡ್ಕೊಂಡ್ರು ಎಲ್ಲ ವೇಸ್ಟ್. ಇರ್ಲಿ ಬಿಡಣ್ಣ. ಹಾ, ಅದಲ್ಲಣ್ಣ, ಅತ್ತಿಗೆಗೆ ಮನ್ಸಿಗೆ ಸಮಾಧಾನ ಆದ್ರಾಗುತ್ತಲ್ಲ ಅಂತ. ಈ ಕಾಲದಲ್ಲಿ ಸಮಾಧಾನದಿಂದಿರೋದಕ್ಕೂ ಖರ್ಚು ಮಾಡ್ಬೇಕು. ಅಣ್ಣ, ಪಲ್ಲವಿ ಬರ್ತಿದ್ದಾಳಂತೆ ಮುಂಬೈಯಿಂದ. ಲೆಟರ್ ಹಾಕಿದ್ದಾಳೆ. ಪಲ್ಲವಿನ ಯಾಕಂತೆ? ಅವಳಿಗೆ ಇಲ್ಲಿ ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ನಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದ್ಯಂತೆ. ಬಾಂಬೆ ಕೆಡ್ಸಿದ್ದಾಯ್ತು, ಇನ್ ಈ ಊರ್ ಬಾಕಿ ಇತ್ತ? ಅವಳಿಗಿರೋ ದುರಹಂಕಾರ. ನಮ್ ಪಲ್ಲವಿ ಬಗ್ಗೆ ಹಾಗೆಲ್ಲ ಮಾತಾಡ್ತೀಯ? ಏನೋಮ್ಮ, ಅವಳನ್ನ ನೀನೇ ಮೆಚ್ಕೋಬೇಕು. ಅಲ್ಲ, ಅವರಪ್ಪ ಹೆಂಡತಿ ಸತ್ ಮೇಲೆ ಇವಳು ನೋಡ್ಕೊಳ್ಳೋದಕ್ಕೆ ಅಂತ 2ನೇ ಮದುವೆ ಮಾಡ್ಕೊಂಡ್ರು. ಪಾಪ ಆಕೆ ಇವಳನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ನಿಯತ್ತಿಲ್ದೇ ಇರೋ ಇವಳು ಅವ್ರ ಬಗ್ಗೆನೆ ಕೆಟ್ಟದಾಗಿ ಹೇಳ್ಕೊಂಡು ಸುತ್ತಿದ್ಲು. ಮೊದಲೇ ಮಾತು ಕಲ್ತವಳು ಮರಳು ಮಾಡೋದು ಎಷ್ಟೊತ್ತವಳಿಗೆ. ಇನ್ನು ನೀನು ಅವಳು ಬೆಳೆದು ದೊಡ್ಡವಳು ಆಗೋ ತನಕ ಅವಳು ಸೇವೆ ಮಾಡಿದೆ. ಅಷ್ಟು ಮಾಡಿದ್ರು ಕಡೆ ಪಕ್ಷ ಅವಳು ಮದುವೆಗಾದ್ರೂ ನಿನ್ನ ಕರ್ದ್ಲಾ? ಕರಿಯೋ ಸ್ಥಿತಿಲಿ ಎಲ್ಲಣ್ಣ ಇದ್ಲು. ಅವಳು ಮಾಡ್ಕೊಂಡಿದ್ದು ಲವ್ ಮ್ಯಾರೇಜು. ಹಾ, ಆ ಲವ್ವೇ ಯಾಕೆ ಮಾಡಿದ್ಲು ಗೊತ್ತಾ? ದುಡ್ಡುಗೋಸ್ಕರ. ವಯಸ್ಸಿನಲ್ಲಿ ಇವಳಿಗಿಂತ ತುಂಬಾ ದೊಡ್ಡವನಾದ್ರೂ ಶ್ರೀಮಂತ ಅನ್ನೋ ಕಾರಣಕ್ಕೆ ಲವ್ ಅನ್ನೋ ಹೆಸರಿಟ್ಟು ಬುಟ್ಟಿಗೆ ಹಾಕೊಂಡ್ಲು. ಅಣ್ಣ, ಹಾಗೆಲ್ಲ ಮಾತನಾಡ್ಬೇಡ. ನಾನ್ ಮಾತಾಡದೆ ಹೋದ್ರು ಸತ್ಯ ಸತ್ಯಾನೇ. ದುಡ್ಡುಗೋಸ್ಕರ ಮದ್ವೆ ಆದವಳು ಈಗ ಅದೇ ದುಡ್ಡುಗೋಸ್ಕರ ಡೈವರ್ಸ್ ಕೊಡೋದಕ್ಕೆ ರೆಡಿಗಿದ್ದಾಳೆ. ಡೈವರ್ಸ್ ಕೊಡೋದಕ್ಕೆ ಅವಳು ಮಾಡ್ತಾ ಇರೋ ಡಿಮ್ಯಾಂಡ್ ಎಷ್ಟು ಗೊತ್ತಾ? 1 ಅಲ್ಲ 2 ಅಲ್ಲ, 50 ಲಕ್ಷ. ಏನಣ್ಣ ನೀನು ಲಕ್ಷ ಅಂತ? ಯಾವ ಹುಡುಗಿನೂ ಕಾರಣ ಇಲ್ಲದೆ ಗಂಡನ್ ಬಿಟ್ಟು ಬರೋಲ್ಲ. ಬಂದೆತ್ಗೆ ಅದಕ್ಕೆ ಕರಿತಾ ಇದ್ದಾರೆ. ಹೋಗಮ್ಮ, ಅದೇನ್ ನೋಡಮ್ಮ, ಒಳಗೆ ಕೆಲಸ ಇರ್ಬೋದು. ಅಯ್ಯೋ ಅಯ್ಯೋ, ವೇಸ್ಟ್, ಎಲ್ಲ ವೇಸ್ಟ್. ಬನ್ನಿ ಬನ್ನಿ. ಏನ್ ವಿಶೇಷ? ಮಾಮ, ಆಟ ಸಾಮಾನು ಕೊಡ್ತೀನಿ ಅಂದಿಲ್ಲ. ನಾನಾ? ಇಲ್ವಲ್ಲ. ಇಲ್ಲ ಮಾವ, ನನ್ನ ಹತ್ರನೇ ಹೇಳಿದ್ರೆ ನೀವು. ಹೇಳಿದ್ನಾ? ತಮಾಷೆ ಹೇಳಿರ್ಬೋದು. ಇಲ್ಲ, ಪ್ರಾಮಿಸ್ ಮಾಡಿದ್ದೆ. ಪ್ರಾಮಿಸು ಮಾಡಿದ್ನಾ? ಹಾ, ಈ ಏರಿಯಾದಲ್ಲಿ ಆಟ ಸಾಮಾನು ಅಂಗಡಿಗಳೇ ಇಲ್ಲ. ಇದೇ ಏರಿಯಾದಲ್ಲಿ ಇದೆ ಮಾಮ. ಇದೆಯಾ? ನೋಡ್ಕೊಂಡು ಬಂದಿದ್ಯಾ? ಏನಪ್ಪ ಮಾಡೋದು ಈಗ? ಮತ್ತೆ ಖರ್ಚಿಗೆ ಬಂತಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಹಾ, ಹೊಸ ಏರಿಯಾ ಅಲ್ವಾ? ಅಬ್ಬಾ, ನನಗೆ ಗೊತ್ತಿದೆ. ಬಾ ಮಾಮ. ಏ, ಬಾ ಮಾಮ, ಬಾ ಮಾಮ, ಬಾ ಮಾಮ. ಸರಿ ಸರಿ. ಅಯ್ಯೋ, ಬಾ ಮಾಮ, ಬಾ. ಬಾ ಮಾಮ. ಬಾ ಮಾಮ, ಬಾ. ಬಾ ಮಾಮ, ಬಾ. ಬಾ ಮಾಮ. ಮಾಮ, ಮಾಮ, ಬನ್ನಿ ಸರ್, ಬನ್ನಿ ಬನ್ನಿ. ಚೆನ್ನಾಗಿದೆ, ನಂಗೆ ಕೊಡ್ಸು ಬನ್ನಿ ಮಾಮ, ಮಕ್ಕಳೇ. ಕೊಡ್ಸು. ಬನ್ನಿ 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 ನೋಡಿ. ತೋರಿಸಿ, ಬೊಂಬೆ ತೋರಿಸಿ. ಇದು ನೋಡಿ ಸರ್, 100 ರೂಪಾಯಿ. ಹಾ, ಹಾ. ಇದು ನೋಡಿ 85 ರೂಪಾಯಿ. ಏನು ತಗೊಳ್ಳಿ ಮಕ್ಕಳೇ. ಇದೇನಾ ಗೊಂಬೆಗಳು? ಮಕ್ಕಳೇ ತಗೊಳ್ಳಿ, ಒಳ್ಳೆ ಏನ್ ಕ್ವಾಲಿಟಿ ಬೇಕಾದ್ರೂ ಇಲ್ವಾ? ತಗೊಳ್ಳಿ, ಎಲ್ಲ ನಿಮ್ದೇ. ಇದು ತೋರಿಸಿ, ನೋಡಿ, 50 ಪರವಾಗಿಲ್ಲ, ರೂಪಾಯಿ. ಒಳ್ಳೆ ಕ್ವಾಲಿಟಿ ಬೇಕು. ಇದು 55 ರೂಪಾಯಿ. ಇದೇನು 2 ಇದು ಬೊಂಬೆನು ಒಂದೇ ತರ quality ಇದೆ? ಹಾಗೂ ರೇಟು ಬೇರೆ ಬೇರೆ ಇದೆ ಸರ್, ಕಲರ್ ಬೇರೆ ಇದೆ. ಹಾ, ಬೇಡ. ಮಾಮ, ಮಾಮ, ಆ, ಅದ್ ಚೆನ್ನಾಗಿದೆ. ಅದು ಅದು ತೋರಿಸಿ. ಅಯ್ಯೋ, ಅದು ಬೇಡಮ್ಮ. ತಗೊಳಮ್ಮ, ಇದು ತಗೋ. ಏ, ಚೆನ್ನಾಗಿಲ್ಲ, ಅದು ಬೇಡ. ಬೇರೆ 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 ತೋರಿಸಿ. ತಗೊಳ್ಳಿ ಸರ್. ಇಲ್ಲಿ? ನೋಡಿ, ಅಯ್ಯೋ, ಎಷ್ಟು ಇದು ಬೇಡ, ಚೆನ್ನಾಗಿದೆ. ಇದು ಬೇಡ. ಚೆನ್ನಾಗಿದೆ, ತಗೊಳ್ಳಿ ಸರ್. ಇದು ತಗೊಮ್ಮ. ಅಯ್ಯೋ, ಇದೆಲ್ಲ ಚೆನ್ನಾಗಿ ಬೇಡ ನೋಡ್ತಾರೆ ನೋಡ್ರಿ ಕಣೋ. ಮಕ್ಕಳು ಪಾಪ. ತಗೊಳ್ಳಿ, ತಗೊಳ್ಳಿ ಸರ್. ಬೇಡ ಬೇಡ. ಇದು ಹ್ಞೂ, ತಗೊಳ್ಳಿ ಇದು ಬೇಡ, ಸರ್. ಇದು ಬೇಡ.
ಬನ್ನಿ ಅಯ್ಯೇ ಸರಿ ಮ್ಯಾಗ್ನೆಟಿಕ್ ಟ್ರೈನ್ ಇದೆಯಾ? ಟ್ರೈನು अमित वो ट्रेन दो बड़ा 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 ट्रेन दो बड़ा लो 1 मिनट सर ये लीजिए सर ये लीजिए ಎಷ್ಟು ಸರ್? 400 सर हाँ 400 सर थैंक यू सर ಏನ್ರಿ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಯಾಕೆ ಸ್ವಾಮಿ ಹಾಗೆ ಮಾತಾಡ್ತಾ ಇದ್ದೀರಿ? ಹೇಗ್ರಿ ಮಾತಾಡ್ಬೇಕು? ನಾನೊಬ್ಬ ಕಸ್ಟಮರ್ ನಿಂತಿರೋವಾಗ ನನ್ನ ಜೊತೆ ವ್ಯಾಪಾರ ಮಾಡೋದು ಬಿಟ್ಟು ಈಗ ಯಾರೋ ಬಂದು ಕಸ್ಟಮರ್ ಜೊತೆ ವ್ಯಾಪಾರ ಮಾಡ್ತೀರೇನ್ರಿ? ಯಾರೇ ನಿಮಗೆ ಬಿಸ್ನೆಸ್ ಹೇಳ್ಕೊಟ್ಟವ್ರು? ಸರ್ ನೀವು ನೋಡ್ತಾ ಇದ್ರಲ್ಲ ಅಷ್ಟೊಳ ಅವನಿಗೆ ಅವ್ರು ದುಡ್ಡು ಕೊಡ್ತಾರೆ, ನಾವೇನ್ ಕಲ್ ಕೊಡ್ತೀವ? ಹಾಗಲ್ಲ ಸರ್. ಇನ್ನೇನ್ರಿ ಮತ್ತೆ ನನ್ನ ಜೊತೆ ವ್ಯಾಪಾರ ಮಾಡೋದನ್ನ ನಿಲ್ಸಿ. ಆಯ್ತು ಬಿಡಿ, ನಿಮ್ಗೆ ಏನ್ ಬೇಕಾದ್ ತಗೊಳ್ಳಿ ಸರ್, ಸ್ವಲ್ಪ ಅಡ್ಜಸ್ಟ್ ಆಗಿ. ಏನ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾ? ಕ್ವಾಲಿಟಿ ನೋಡಿದ್ರೆ ಒಂದ್ ಚೂರು ಚೆನ್ನಾಗಿಲ್ಲ. ನೋಡಿ ನೋಡಿ ಸ್ವಾಮಿ, ಇಷ್ಟ ಇದೆ ತಗೊಳ್ರಿ, ಇಲ್ಲ ಅಂದ್ರೆ ಬಿಟ್ಟು ಬಿಡಿ. ಕ್ವಾಲಿಟಿ ಬಗ್ಗೆ ನಮ್ಮ ಹತ್ರ ಮಾತಾಡಬೇಡಿ. ನಿಂದ ಒಬ್ಬಂದೇನ್ ಅಂಗಡಿ ಇರೋದು? ನಿನ್ನಂತ ಸಾವಿರ ಅಂಗಡಿ ನೋಡಿದೀನಿ ನಾನು. ಸರಿಯಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೋ. ಆಯ್ತು ಹೋಗಿ ಸರ್. ಹೋಗ್ತೀನಿ. ನಡೀರ ಇವನ ಹತ್ರ ಏನ್ ಮಾತು? ನಡೀರಿ ಬೇರೆ ಅಂಗಡಿ ಹೋಗ್ತೀವಿ ಬಿಡ್ರಿ. 4 ಜನ ಬಂದ್ಬಿಟ್ರೆ ನಮ್ ಬಿಸ್ನೆಸ್ ನಡೆದಾಗೆ. ನೀವು ನಡೀರಿ. ಓ ಅಮಿತ್, ಅಬ್ಬಾ. ये पूरा सामान निकाल के लगाओ. ಆಯ್ತು ಒಳ್ಳೇದು ಕಾಮಾಕ್ಷಮ್ಮ, ನೀವು ವ್ರತಕ್ಕೆ ಬಂದಿರೋದಂತೂ ನನಗೆ ತುಂಬಾ ಸಂತೋಷ ಆಯ್ತು. ನೀವು ತುಂಬಾ ಚೆನ್ನಾಗಿ ವ್ರತ ಮಾಡಿದ್ರಿ. ಈ ಸಂತಾನ ಲಕ್ಷ್ಮಿ ವ್ರತ ಮಾಡೋದ್ರಿಂದ ಸಂತಾನ ಬಗ್ಗೆ ಕೊಡ್ತಾಳೆ ಈ ಸಂತಾನ ಲಕ್ಷ್ಮಿ. ನಾನು ಸಹ ಈ ವ್ರತ ಮಾಡಿದ್ರಿಂದಾನೇ ಮಕ್ಕಳಾಗಿದ್ದು. ನಿಮ್ಗೂ ತುಂಬಾ ಒಳ್ಳೇದಾಗತ್ತೆ. ಬರ್ತೀನಿ. ಹಾ ಸರಿ. ನಡಿಮ, ನಾನು ಬರ್ತೀನಿ ಅತ್ತಿಗೆ. ಏನ್ ರಾಜಿ, ನೀನು ಹೊರಟ್ಯಾ? ಹೌದತ್ತಿಗೆ, ಮನೇಲಿ ಬೇಕಾದಷ್ಟು ಕೆಲಸ ಇದೆ. ಸಂಜೆ ಹೋಗಿದ್ರೆ ಚೆನ್ನಾಗಿತ್ತು. ಇಲ್ಲತ್ತಿಗೆ ಹೋಗ್ಬೇಕು. ಹೇಗಿದ್ರು ಮಕ್ಳಿಗೆ ರಜೆ ಇದ್ದೇ ಇದೆಯಲ್ಲ, ಯಾರನ್ನಾದ್ರೂ ಒಬ್ರನ್ನ ಬಿಟ್ಟು ಹೋಗು. ಸರಿ ಅತ್ತಿಗೆ, ಯಾರು ಇರ್ತೀನಂತಾರೋ ಅವ್ನು ನಿಲ್ಸ್ಕೊ. ಸುಮಾ, ನಂಗೆ ಟೆಸ್ಟ್ ಇದೆ ಅತ್ತೆ. ಪ್ರದೀಪ, ಪ್ರವೀಣ ಅತ್ತೆ ಕೇಳ್ತಿದ್ದಾರೆ, ಯಾರಿರ್ತೀರಪ್ಪ? ಕೆಲವು ಸಲ ತುಂಬಾನೇ ಬೇಜಾರಾಗುತ್ತೆ ರಾಜಿ. ಯಾವುದೇ ಮಕ್ಳನ್ನ ನೋಡಿದ್ರು ಎತ್ಕೊಂಡು ಮುದ್ದಾಡೋಣ ಅನ್ಸುತ್ತೆ. ಅಮ್ಮ ನಾನು ಇರ್ತೀನಿ ಅತ್ತೆ ಜೊತೆ. ಬಾರೋ. ಪ್ರಸಾದ ತಗೊಂಡೋಗಿ ರಾಜಿ. ಸರಿ. ಬರ್ತೀನಿ. ಹಾ. ಹೋಗೋಣ. ಅತ್ತನ್ ಕೊಡ್ಕೋಬಾರ್ದು. ಆಯ್ತು. ಹೇಳಿದನ್ ಕೇಳ್ಬೇಕು. ಬರ್ತೀನಿ. ಬೇಡಮ್ಮ. ತಿನ್ಚಿನ್ನ ಮರಿ, ರಾತ್ರಿ ಹೊತ್ತು ಬರೀ ಹೋಟೆಲ್ ಮಲಗಬಾರ್ದಮ್ಮ. ಪ್ರದೀಪ ಇಲ್ದೇನೆ ಅಂತಿರ್ನಲ್ಲ. ಹಠ ಮಾಡ್ಬಾರ್ದು ಚಿನ್ನ. ಪ್ರದೀಪ ಅತ್ತೆ ಮನೇಲಿದಾನಲ್ಲ, ಅವನ ಬಿಟ್ಟು ಬರ್ಬಾರ್ದಿತ್ತು. ಅತ್ತೆ ಇಷ್ಟು ಕೇಳ್ಕೊಂಡ್ರು ಅಂತ ನೀನ್ ನೋಡಿದ್ಯಲ್ಲ, ಪಾಪ. ಅತ್ತೆಗೆ ಮಕ್ಕಳಿಲ್ವಲ್ಲ, ನಿನ್ನಂತ ಚಿಕ್ಕ ಮಕ್ಕಳು ನೋಡಿದ್ರೆ ಅತ್ತೆಗೆ ತುಂಬಾ ಇಷ್ಟ.
ಅದಕ್ಕೆ ಪ್ರದೀಪನ ಉಳಿಸ್ಕೊಂಡ್ರು. 2 ದಿನ ಅಷ್ಟೆ ಬಂದ್ಬಿಡ್ತಾನೆ. ನೀನು ಊಟ ಮಾಡಪ್ಪ. ನೀನು ಊಟ ಮಾಡಿದೀಯಾ? ಇಲ್ಲ, ಯಾಕೆ? ನನಗೆ ಹಸಿವಿಲ್ಲ. ನನ್ಗೊತ್ತು ಪ್ರದೀಪ ಇಲ್ಲ ಅಂತ. ನೀನು ಊಟ ಮಾಡಿಲ್ಲ, ನನ್ಗೆ ಮಾತ್ರ ತಿನ್ನಂತೀಯಾ? ಯಾಕಮ್ಮ ಅಳ್ತಿದೀಯಾ? ಅಳ್ತಿಲ್ಲ, ಇಲ್ವಲ್ಲ, ಕಣ್ಣಲ್ಲಿ ಏನು ಬಿತ್ತು ಅಷ್ಟೇ. ಏನು ಬಿದ್ದಿಲ್ಲ. ಪ್ರದೀಪ ಇಲ್ಲ ಅಂತ ಅಳ್ತಿದೀಯಾ? ಎಲ್ಲ ಕಣೋ, ನೀನು ತಿನ್ನು. ನೀನ್ ತಿಂದ್ರೆ ನಾನ್ ತಿಂತೀನಿ. ಇಬ್ರು ತಿನ್ನೋಣ. ತಿನ್ನಮ್ಮ. ಸಾಕಮ್ಮ, ನನ್ಗೂ ಬೇಡ. ರಜಿ ರಜಿ ರಜಿ, ಏನಾಯ್ತು? ಪ್ರದೀಪನ ಅಲ್ಲಿ ಬಿಟ್ಟು ಬಂದಲ್ಲ, ಯಾಕೋ ಸಮಾಧಾನ ಆಗ್ತಿಲ್ಲ. ಯಾಕೆ ಬಿಟ್ಟು ಬಂದ ಅನಿಸ್ತಾ ಇದೆ. ರಾಜಿ ರಾಜಿ ರಾಜಿ, ಇಷ್ಟಕ್ಕೆಲ್ಲ ಆಳ್ತಾರ? ನೋಡು, ಯಾರ ಮನೇಲಿ ಬಿಟ್ಟು ಬಂದಿದ್ಯಾ? ನಿಮ್ಮ ಅಣ್ಣನ ಮನೇಲಿ ಬಿಟ್ಟು ಬಂದಿದ್ಯಪ್ಪ. ಎಷ್ಟು ದೂರ ಇದೆ? 10 ನಿಮಿಷದ ದಾರಿ. ನೋಡು ನೋಡು ನೋಡು, ಬೆಳಿಗ್ಗೆ ಎದ್ದ ತಕ್ಷಣ ಕರ್ಕೊಂಡು ಹೋಗ್ತೀನಿ. ಓಕೆ? ಬೆಳಗ್ಗೆ ತಪ್ಪದೆ ಕರ್ಕೊಂಡು ಹೋಗ್ತಿರಲ್ಲ. ತಪ್ಪದೆ ಕರ್ಕೊಂಡು ಹೋಗ್ತೀನಿ. ಸಮಾಧಾನ ಮಲ್ಕೋ, ಬಾ ಮಲ್ಕೋ. ಅಮ್ಮ, ಪ್ರವೀಣ್, ಪ್ರದೀಪ, ಪ್ರದೀಪ. ಪ್ರದೀಪ್, ಪ್ರದೀಪ್, ಅಮ್ಮ ಬೇಕಾ? ಅಳ್ಬೇಡ, ಅಳ್ಬೇಡ. ನಾಳೆ ಬೆಳಿಗ್ಗೆ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಅಮ್ಮ, ಪ್ರದೀಪ್. ಬೆಳಗ್ಗೆ ಹೋಗಿ ಕರ್ಕೊಂಡು ಬರೋಣ. ಈಗ ಮಲ್ಕಮ್ಮ. ಬಾ, ಒಳಗೆ ಹೋಗೋಣ. ಅಮ್ಮ, ಹೋಗೋಣ ಬಾ ಅಮ್ಮ. ಅಮ್ಮ, ಟೈಮ್ ಆಯ್ತು. ಹೋಗೋಣ ಚಿನ್ನ. ಅಪ್ಪ ರೆಡಿ ಆಗ್ತಿದಾರಲ್ಲ, ಬಂದ ತಕ್ಷಣ ಹೋಗೋಣ. ಪ್ರವೀಣ್, ಪ್ರವೀಣ್, ಅಮ್ಮ, ಪ್ರದೀಪ್. ಅತ್ತಿಗೆ, ನಾವೇ ನಿಮ್ಮ ಮನೆಗೆ ಬರೋಣ ಅಂತ ಹೊರಟಿದ್ವಿ. ಪ್ರವೀಣ್ ಪ್ರದೀಪನ್ ನೆನ್ಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಲ್ಲೂ ಅಷ್ಟೇ ರಾಜಿ, ಪ್ರದೀಪ್ಗೆ ನಾನ್ ಪ್ರೀತಿಯಿಂದ ಕರೆದೆ ಅಂತ ಬಲವಂತವಾಗಿದ್ದ. ರಾತ್ರಿ ಎಲ್ಲ ನಿನ್ನನ್ನ ಪ್ರವೀಣನ್ನ ನೆನ್ಸ್ಕೊಂಡು ಜ್ವರ ಬರ್ಸ್ಕೊಂಡ್ಬಿಟ್ಟಿದ್ದ. ನನ್ಗಂತೂ ತುಂಬಾನೇ ಭಯ ಆಗೋಗಿತ್ತು. ಬೆಳಗ್ಗೆನೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಮೇಲೆನೆ ಜ್ವರ ಬಿಟ್ಟಿದ್ದು. ರಾಜಿ, ನಿನ್ನನ್ನು ನಿನ್ ಮಕ್ಕಳನ್ನ ನೋಡಿದ್ರೆ ನನಗ್ ತುಂಬಾ ಸಂತೋಷವಾಗುತ್ತೆ. ಎಷ್ಟು ಅನ್ಯೋನ್ಯವಾಗಿದ್ದೀರಿ. ಹೌದತ್ತಿಗೆ, ಮಕ್ಕಳನ್ನ ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ ನನಗೆ. ಮೊದಲೇ ಅವಳುಗಳು ಬೇರೆ ಒಬ್ಬರನ್ನೊಬ್ಬರು ಬಿಟ್ಟು ಇರಲ್ಲ. ಅತ್ತಿಗೆ, ನಿಮಗೆ ತುಂಬ ತೊಂದರೆ ಆಯ್ತು ಅನ್ಸುತ್ತೆ. ಏನು ಅನ್ಕೋಬೇಡಿ ಅತ್ತಿಗೆ. ಹಾಗೆಲ್ಲ ಏನು ಇಲ್ಲ ಬಿಡಮ್ಮ. ಸರಿ, ನಾ ಬರ್ಲಾ ರಾಜಿ? ಆಗ್ಲೇ ಹೊರಟ್ರ?
ಸ್ವಲ್ಪ ತಿತ್ತು ಊಟ ಮಾಡ್ಕೊಂಡು ಹೋಗತ್ಗೆ. ಇಲ್ಲಮ್ಮ, ಇನ್ನೊಂದ್ಸಲ ಬರ್ತೀನಿ. ನೆನ್ನೆ ತಾನೇ ವ್ರತ ಮಾಡಿದ್ದು, ಮನೇಲಿ ಬೇಕಾದಷ್ಟು ಕೆಲಸ ಇದೆ. ನಾನು ಇನ್ ಸರಿ. ಬರ್ಲಾ ರಾಜಿ? ಬಾಯ್ ಪ್ರದೀಪ್. ಬಾಯ್ ಅತ್ತೆ, ಬಾಯ್ ಅತ್ತೆ. ರಾತ್ರೆಲ್ಲ ಅಳ್ತಿದ್ಯಾ? ಪಾಪ ಬಾಮ. ಜ್ವರ ಬಂದಿತ್ತಾ? ನನ್ ಕಂದ